ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಅನ್ಕೊಂಡೆ ವಿಡಿಯೋ ಸ್ಟಾರ್ಟ್ ಮಾಡತ್ತೇನೆ ರೀ. ಯಾರ್ಯಾರ ಫಸ್ಟ್ ಟೈಮ್ ನಮ್ಮ ವಿಡಿಯೋಸ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಲೈಕ್ಸ್ ಕಮೆಂಟ್ಸ್ ಮಾಡೋದ ಮರಿಬೇಡ್ರಿ. ಮತ್ತೆ ಯಪ್ಪ ಗುಂಡಣ್ಣ ನನಗಂತೂ ತಲೆ ಚಿಟ್ಟಿಡೋದು ಪಟ್ಟ ಅಂದ್ಬಿಟ್ಟತಿ. ಆ ಮುದುಕಿ ಬರ್ತತಿ ಮನ್ಯಾಗ ಅದಾರ ಅನ್ನಂಗಿಲ್ಲ ಬಿಟ್ಟಾರ ಅನ್ನಂಗಿಲ್ಲ. ಹಂಗೆ ಕಲ್ 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 ಬಾಯ್ ಮಾಡಿದ್ದೆ. ರೊಕ್ಕ ಇಸ್ಕೊಂಬಂದಿರಿ, ಕೆಲಸ ಮಾಡ್ತೀರಿ, ರೊಕ್ಕ ಇದಕ್ಕೆ ಇಸ್ಕೊಂಬಂದಿರಿ, ರೊಕ್ಕ ಹೊಳ್ಕೊಡ್ರಿ, ನನ್ನ ಮಗ ನನ್ನ ಮಣ್ಣಿಗೆ ಬರ್ತಾನ, ನನಗೆ ಗೊತ್ತೈತಿ ಅಂತಂದು ಹಾರಾಡಕತ್ತ. ಅಲ್ಲಿ ಬಂದೆ ನೀ ನೋಡಿದ್ರ ಇಲ್ಲೇ ಸಂಚಗಾರ ಇಸ್ಕೊಂಡೆ ಹಿಂಗ ಇವ ಜಮಡ ಜನ್ಮ ಗದ್ಗಪ್ಪಜ್ಜನ ಮನ್ಯಾಗ ಹಿಂಗ ಕುಂತ್ರ ಹೆಂಗಪ್ಪ ನೀನೆ ಗುಂಡಣ್ಣ? ಇಲ್ರಿ ಯಾಕಾರ ಹಂಗೇನಿಲ್ರಿಪ್ಪ. ನಾನೇ ಅದ್ರಾಗ ಮುಂದಿಟ್ಟ ಕೆಲಸದಾಗ ಮುಂದುವರ್ದೇನ್ರಿ. ಮೊನ್ನೆ ಇವ್ರ ಕಲಾವತಿ ಅಕ್ಕಾರ ಮನೆ ಕಡೆ ಹೋಗಿದ್ದೆ ರೀ. ಇವ್ರ ಕಾಂತಣ್ಣರು ಬಂದ್ರಲ್ಲ ಕಲ್ಲೋಕರ್ ಗಂಡ, ಅವ್ರ ಕೂಟ ಹಂಗ ನಿಮ್ಮ ಮನೆ ಅವ್ರ ಕಲ್ಲೋಕರ್ ಮನೆ ಕಡೆ ಹಂಗ ಹೋಗಿದ್ನೆ. ಅವ್ರ ಕಲಾವತಿ ಅಕ್ಕಾರ ಮುಂದೆ ನಿಂತಿದ್ರಿ. ನಿಂತಿದ್ಕ ನಾನು ಒಂದಿಟ ಪಾಲ್ಸಿಗಳಿಗೆ ಹೋಗಿದೆ. ಮತ್ತು ಮುಂದೆ ನನ್ನ ಕೂಟ ಚಂದಾಗ ಮಾತಾಡ್ಬೇಕಲ್ರಿ ಅವ್ರೆ, ಅದಕ್ಕೆ ಹಿಂಗೆ ಪಾಲ್ಸಿಗಳಿಗೆ ಹೋಗಿದೆ ರೀ. ಹೋಗಿದೆ ಹಿಂಗೆ ಅಕ್ಕಾರ ಬಾರಿ ಚಂದ ಅದ್ರಿ ನೀವು ಹಂಗೆ ಹಿಂಗೆ ಅಂತಂದು ಗುಳಿಗೆ ಹೋಗಿದೆ. ಆಕೆ ಹಂಗೆ ಹರಡಕತ್ಬಿಟ್ರಿ. ಅದಕ್ಕೆ ಮುಂದಿನ ಸರಿ ಮಾತಾಡ್ಬೇಕು ಒಂದಿಟ ಕಿಲೋಸ್ ಇರ್ಬೇಕಲ್ರಿ. ಕಿಲೋಸ್ ಇದ್ರೆ ಹಂಗೆ ಕೈ ಪೈ ಹಿಡ್ಕೊಳಂಗ ಆಗದೆ. ಯಪ್ಪ ನೀನು ಕಿಲೋಜರ ಇರ ಹೆಂಗಾರ ಇರ, ಒಟ್ಟ ನಮ್ಗೆ ಕೆಲಸ ಆಗ್ಬೇಕು. ಆ ಮುದುಕಿ ನಮ್ಗೆ ಟೇರಚಾರ್ ಕೊಡ್ತೈತಿ. ಏಪ್ಪ ಅದ್ರ ಟೇರಚಾರ್ಗೆ ಯಾರು ತಡ್ದಾರ? ಏಪ್ಪ ತಲೆ ಹಿಡಿಸ್ತತಿ ಬಂದ ಮನೆಗೆ. ಇಲ್ಲಿ ತೋರಿ ಸರಕಾರ ಮಾಡಿ ಕೊಡ್ತೇನೆ ರೀ. ಇವತ್ತು ಆಗಲಿಲ್ಲ ಅಂದ್ರೆ ನಾಳೆ ಒಂದಿಟ ಅರ್ಧ ಕೆಲಸ ಮಾಡ್ತೇನೆ ರೀ ನಾಳೆ. ಯಪ್ಪ ಏನು ಅರ್ಧ ಮಾಡ್ತೀಯ ಪೂರ್ತಿ ಮಾಡ್ತೀಯ? ಒಟ್ಟ ಮಾಡು. ಒಟ್ಟ ಕಲ್ಲಿ ಕೂಟ ನೀನು ಹಿಂಗೆ ಕೈ ಹಿಡ್ಕೊಳ್ಳೋದು ಕಿಲಿಕ್ ಅಂತಂದು ಫೋಟೋ ತೆಗಿಬೇಕು ನಾನು. ಹಂಗೆ ಮಾಡು. ಏನಾರು ಮಾಡೋದಿದ್ರೆ ಒಂದಿಟ ಫೋನ್ ನೋಡಿ. ಅಯ್ಯಪ್ಪ ನಂಗೆ ಫೋನ್ ನೋಡಿದ್ರೆ ಇದು ಮಾಡೆ. ಇಲ್ಲ ಅಂದ್ರೆ ಹೆಂಗೆ ಗೊತ್ತಾಕತ್ ನನಗೆ ನೀನು ಅಕ್ಕಿ ಹತ್ರ ಹೋಗಿದ್ದಿ, ಅಕ್ಕಿ ಕೈ ಹಿಡ್ಕೊಂಡಿದ್ದಿ, ಅಕ್ಕಿ ಕೂಟ ಮಾತಾಡಿದಿ ಅನ್ನೋದೇ. ಹೌದಲ್ಲ ಇವನ ಗುಂಡಣ್ಣ? ಹೌದೌದ್ರಿಪ್ಪ ಸರಜಕಾರ ಹೌದೇ. ತೋರಿಪ್ಪ ಗದಿಗೆಪ್ಪ ನೋಡಿದಂದ್ರೆ ಮತ್ತೆ ಬೈತಾನ. ಇಲ್ಲೇ ಅದಕ್ಕೆ ಬಂದಿದ್ದಿ, ಆಕೆ ಸರೋಜ ಒಯ್ದಕ್ಕೆ ಬಂದಿಲ್ಲ ಅಂತಂದು. ಗುಂಡ್ಯಾ ಗುಂಡ್ಯಾ ಸಗಣಿ ಓಟ ಕಣಕ್ಕ ಹಾಕಿ ಬಂದು ಎಣ್ಣೆ ಇಲ್ಲಲೇ ಎಲ್ಲದ ನೀವ ಗುಂಡ್ಯಾ? ಸರೋಜಕಾರ ಹೋರಿ ಗದಿಗೆಪ್ಪ ಬಂದ ಬೈತಾನ ಹೋರಿನ. ಯಪ್ಪ ಬಂದ್ರೆ ಅವೇನು ಮಾಡ್ತಾನೆ? ಏನ ಅವ್ನ ಮನೆಗೆ ಬಂದಾನ, ನಾನು ಅವ್ನ ಮನೆ ಒಳಗೆ ಕಾಲ ಇಟ್ಟಿಲ್ಲಾನೆ. ಹೊರಗೆ ರೋಡ್ನಾಗ ನಿಂತು ಮಾತಾಡ್ಕತ್ತಾನೆ. ಏನು ದೊಡ್ಡ ಒಬ್ಬನ ಮನೆ ಹಾಕ್ಸಾನೆ. ಬರ್ಬೋತಾನಂತ ನಾನು ಹೆದರ್ಕೋಬೇಕಂತ ಓಡೋಗ್ಬೇಕಂತ. ಯಪ್ಪ ಸುಮ್ಮನೆ ಇರೇ ಗುಂಡಣ್ಣ ನೀನು. ನೀ ಏನೋ ಋಣ್ಯಾಗ ಕೆಲಸ ಮಾಡ್ತಿದ್ದಿ, ನೀನೇ ಹೆದರ್ಕೊಂತಿದ್ದೆ. ನಾನೇ ಹೆದರ್ಬೇಕಲ್ಪ? ನಾ ಏನು ಅವ್ನ ಕೆಲಸಕ್ಕೆಲ್ಲ ಏನಲ್ಲ. ಅಕ್ಕಾರ ನಿಮ್ಮ ಕೈ ಮುಗಿತೀನಿ ಹೋಗ್ರಿಪ್ಪ. ಇನ್ನು ಮತ್ತೆ ಅವ ನೋಡಿದಂದ್ರೆ ಇನ್ನು ನನ್ನ ಎಲ್ಲಿ ಹೊರಗೆ ಹೋಗಾಕ ಬಿಡಂಗಿಲ್ರಿ. ಮತ್ತಿನ್ನು ಡೀಲ್ ಮಾಡೋದ ಅದ ಹೊತ್ತಾಕತ್ರಿ. ಅದಕ್ಕೆ ಹೋಗ್ರಿ ನೀವು ಹೋಗ್ರಿ. ನೀ ಹೇಳಿ ಅಂತಂದ ಹೊಂಟಾನಿ. ಗದಿಗೆಪ್ಪಜಿಗೆ ಹೆದರಿ ಹೊಂಟಾನಿ ಅಂತಂದ ಮತ್ತೆ ನೀ ತಿಳ್ಕೊಂಡಿ ಪಾಯಪ್ಪ. ಇಲ್ಲಿ ಹೋಗ್ರಿಪ್ಪ. ಹಂಗೇನು ತಿಳ್ಕೊಳಂಗಿಲ್ಲ ಸರೋಜಕಾರ. ನಾ ಯಾಕೆ ಹಂಗೆ ತಿಳ್ಕೊಳಕ್ ಹೋಲಿ? ನೋಡ್ತೀನ ನಾನು ಕೈ ಮುಗಿದ್ರಿ ನೀವು ಇನ್ನೂ ಹೊಂಟಿಲ್ಲ. ನೀವೇ ಎಷ್ಟು ಧೈರ್ಯಶಾಲಿ ಎದಿರಿ ಅಂತಂದು ನನಗೆ ಗೊತ್ತೈತ್ರಿಪ್ಪ. ನೀವೇ ಗಜ ಭೀಮ ಅದೇನಂತಾರಲ್ರಿ ಅದೇ ಅದೇ ಬಲಭೀಮ ಇದ್ದಂಗ್ರಿ ನೀವು. ಅದಕ್ಕೆ ಹೋಗ್ರಿಪ್ಪ. ಗದಿಗೆಪ್ಪ ನೋಡಿದಂದ್ರೆ ಮತ್ತೆ ಅವನು ಸುಟ್ಟು ಬುಸ್ಮಕ್ಕನ. ನೀವು ಗಜಭೀಮ ಬಲಭೀಮ ಇದ್ದಂಗೆ. ಹೋಗ್ರಿ ದೌಡ್ ಹೋಗ್ರಿ ಸರೋಜಕಾರ. ನೀನೇ ಇಷ್ಟ ಹೇಳಕತ್ತಿ ಅಂತಂದ ಹೋಗಂತ. ಏನ ನಾನೇ ಬಲಭೀಮನ? ಇವ ಗುಂಡಣ್ಣನ ಬಾಯಾಗ 1 kg ಸಕ್ಕರೆ ಸುರುವ. ನಾನು ಬಲಭೀಮ ಅಂತ. ಗುಂಡಣ್ಣ ಏನ ಅಂದಲ್ಲ ಈಗ? ಹೋಗೋ ಮಾರಯ್ಯ ಸರೋಜಕಾರ ಹೋಗ್ರಿ. ಗದಿಗೆಪ್ಪ ಬರಾಕತ್ತಾನ. ಗೊತ್ತಾತಂದ್ರೆ ಮತ್ತಿನ್ನ ಕೆಲಸ ಕೇಳ್ತತಿ. ಹೋಗ್ರಿ ದೌಡ್ ಹೋಗ್ರಿ ಸರೋಜಕಾರ. ಯಪ್ಪ ಹೋಗಂತಡಿ. ಈಗ ಏನ ಅಂದಲ್ಲಪ್ಪ ನೀವು ಹಿಂಗಿದ್ದಂಗ ಹಂಗಿದ್ದಂಗ ಅಂತಂದು ಏನ ಅಂದಲ್ಲ? ನೀವು ಇದೇ ಬಲಭೀಮ ಇದ್ದಂಗ ಹೋಗ್ರಿ ದೌಡ್ ಹೋಗ್ರಿ. ಬಲಭೀಮ ನಾನು ಬಲಭೀಮಂತೆ. ಓಹೋ ನಾನು ಬಲಭೀಮಂತೆ. ನಾನು ಬಲಭೀಮಂತೆ. ಓಹೋ ನಾನು ಬಲಭೀಮಂತೆ. ನಾನು ಬಲಭೀಮಂತೆ. ಓಹೋ ನಾನು ಬಲಭೀಮಂತೆ. ನಾನು ಬಲಭೀಮಂತೆ. ಓಹೋ ನೀನು ಬಲಭೀಮಂತೆ. ತನ್ನಾನಿ ನಾನು ತಾನೇ ತಂದನು, ತನ್ನಾನಿ ನಾನು ತಾನೇ ತಂದನು. ನಾನು ಬಲಭೀಮಂತೆ. ಓಹೋ ನಾನು ಬಲಭೀಮಂತೆ. ತಂದಾನಿ ನಾನು ತಾನೇ ತಂದನು, ತಂದಾನಿ ನಾನು. ಕೋಮಾರಯ್ಯ ಗದಿಗೆಪ್ಪ ನೋಡಿದ್ರಾಗ ಹೋದ್ರು. ಈ ಹೆಣ್ಮಗಳನ್ನ ಸಮಾಧಾನ ಮಾಡಿದ್ರಾಗ ಅಯ್ಯಪ್ಪ ತಲೆ ಚಿಟ್ಟಿಡುವ ಪಟ್ಟಂದ ಹೋತು. ಈಗ ಕಲಾವತಿ ಅಕ್ಕರ ಮನೆಗೆ ಹೋಗಿ ಅವ್ರ ಕೈ ಹಿಡ್ಕೊಳೋದು, ಇವ್ರ ಫೋಟೋ ಕ್ಲಿಕ್ ಮಾಡೋದು. ಏನಪ್ಪ ಇದು ಹಣೆ ಬರ ಆಕೈತಿಲ್ಲ ಅಂತಂದು ನನಗೆ ಅನ್ಸಾಕತೈತಿ. ಸುಮ್ಮನೆ ಸಂಸ್ಕಾರ ಸೋಮಂದಂಗೆ ಆತು ಮಾರಯ್ಯ. ಇನ್ನೊಂದು ಸರಿ ಏನಾರ ಬಂದ್ರಂದ್ರೆ ತಗೋರಿಪ್ಪ ನಿಮ್ದು ಸಂಸ್ಕಾರನೂ ಬೇಡ ಏನು ಬೇಡ ಅಂತಂದು ಹೊಳ್ಳಿ ಕೊಟ್ಟು ಬಂದ್ಬಿಡ್ತಾನೆ. ಗುಂಡ ಹೋಗೋ ಮಾರಯ್ಯ ಎಲ್ಲಿ ಹೋಗಿದ್ದತ್ತಿದೆ?
ಯಜಮಾನ್ರೆ ಇಲ್ಲದೇನ್ರಿ ಹೋಗೋ ಮಾರ ಎಲ್ಲೆಲ್ಲ ಅಂತ ಹುಡ್ಕೋದ್ಲೆ ನಿನ್ನ ಎಲ್ಲೆಲ್ಲಿ ಹುಡ್ಕೋದ ಏನು ತಾನ ಇಲ್ಲಿ ಏನು ಮಾಡಕತ್ತಿದಿ ಏನು ಹೇಳಪ್ಪ ಈಗ ಏನು ಹೇಳಿ ವ್ಯಾಯಾಮ ಮಾಡಕತ್ತಿದ್ದೆ ಅಂತಾನೆ ಅದೇ ಇಷ್ಟ ತನ ವ್ಯಾಯಾಮ ಮಾಡಕತ್ತಿದ್ದೆ ರೀ ನೀವು ಕರೆದ್ರಲ್ಲ ಅದಕ್ಕೆ ಬರೀ ಯಜಮಾನ್ರ ಇಲ್ಲಿ ಅದಾನಿ ಅಂತ ನಂದೆ ನಿಮ್ಗೆ ಕೇಳಿಸ್ಲಿಲ್ಲ ಮತ್ತು ಆ ಕಡೆನೇ ಒದ್ರಾಕತ್ತಿದ್ರಿ ನೀವು ಗುಂಡಣ್ಣ ಅಂತಂದೆ ನಾನು ಒದ್ರಿದೆ ರೀ ಯಜಮಾನ್ರ ಇಲ್ಲೇ ಅದನ್ ಬರೀ ಯಜಮಾನ್ರ ಅಂತಂದೆ ನಿಮಗೆ ಕೇಳಿಸ್ಲಿಲ್ಲ ಅನ್ಸತಿ ಹೌದಾ ಹಾಲಲ್ಲಿ ಅಲ್ಲೇ ಸಗಣಿ ಕಸ ಚೆಲ್ಲೋದು ಉಚ್ಚಿ ಚೆಲ್ಲೋದು ಸಗಣಿ ತುಂಬಿ ಚೆಲ್ಲೋದು ಅಲ್ಲೇ ಹೊಲಕ್ಕೆ ಹೋಗಿ ಅವು ತೆಂಗಿನ ಗಿಡಕ್ಕೆ ನಿನ್ನೊಂದು 10 ಗಿಡ ಹಾಕಿ ತುಗ್ಗ ಉಳ್ಕಿದ ಗಿಡಕ್ಕೆ ಹಾಕ್ಬೇಕು ಇಲ್ಲಿ ನೋಡಿದ್ರೆ 1 2 3 4 ಅಂತಂದೆ ಏನದು ವ್ಯಾಯಾಮ ಮಾಡಕತ್ತಿಲ್ಲ ನೀನು ಗುಂಡ್ಯಾ ಇಲ್ರಿ ಹಂಗೇನಿಲ್ರಿ ನೀವು ಒದ್ರಿದ್ರಲ್ಲ ಬರ್ಬೇಕು ಅನ್ಕೊಂಡೆ ಇದು ವ್ಯಾಯಾಮ ಅರ್ಧ ಹಾಕಿತ್ತಲ್ರಿ ಅದಕ್ಕೆ ಇಲ್ಲೇ ವ್ಯಾಯಾಮ ಮಾಡ್ಕೊಂತ ನಿಂತರಿಗೆ ಅವ್ರ ಏನು ವ್ಯಾಯಾಮ ಮಾಡ್ತೀವಿ ಏನೋ ದೇವ್ರ ಪರಮಾತ್ಮಗೆ ಗೊತ್ತೆ ಯಾರ ಬಂದು ಹೋದಂಗೆ ಆಗಲಿಲ್ಲ ಅಲ್ಲೇ ಗುಂಡ್ಯಾ ಹೋಗೋನು ತಗ ಈ ಮುಕ್ಕಳಾಗ ಜಿಗಿಟಿಲ್ಲ ಅಷ್ಟು ಹೋಗುತ್ತೆ ನೋಡ್ತೀಯ ಕಣ್ಣಷ್ಟು ಚೂರ್ಕದ ನೋಡ ಯಾರೋ ಬಂದು ಹೋದಂಗೆ ಆತು ನೋಡಂತಾನ ಯಾರು ಇಲ್ಲ ಬಿಡ್ರಿ ಯಜಮಾನ್ರೆ ಯಾರು ಬಂದಿಲ್ರಿ ಯಜಮಾನ್ರೆ ನಾನು ಇಲ್ಲೇ ವ್ಯಾಯಾಮ ಮಾಡ್ಕೊಂತಿಲ್ಲ ನಿಂತಾನೆ ಯಾರು ಬರ್ತಾರ ಯಾರು ಬಂದಿಲ್ರಿ ಹೌದಾ ಅದೇ ಹೆಣ್ಮಗಳು ದನಿ ಆದಂಗೆ ಆತು ಮಾರಿ ಅದಕ್ಕೆ ಎದ್ದು ಬಂದೆ ನಾನು ಯಾರು ಹೆಣ್ಮಗಳು ಬಂದಳಪ್ಪ ಇಲ್ಲೇ ಅಂತಂದೆ ಹೆಣ್ಮಗಳ ರೀ ಇಲ್ಲಿ ಬಿಡ್ರಿ ಬಂದಿಲ್ಲ ಹೌದಾ ಯಾರೋ ಬಂದಂಗೆ ಆತು ಮಾರಯ್ಯ ಮತ್ತು ಗುಂಡೆ ಅದಾನ ಇಲ್ಲ ಅಂತಂದು ಎದ್ದು ಬಂದೆ ಹೊರಗೆ ಇಲ್ಲಿ ತಗೋರಿ ನಾನು ಇಲ್ಲೇ ಇರ್ತಾನೆ ಅಲ್ಲೇನ್ರಿ ಇಲ್ಲೇ ಅದಾನೆ ಹೋಗ ಅಲ್ಲೇ ಸಗಣಿ ಹಾಕಿ ತುಂಬ ಸಗಣಿ ಹಾಕಿ ಹೋಗಿ ಇಲ್ಲೇ ವ್ಯಾಯಾಮ ಮಾಡ್ಕೊಂತ ನಿಂತಾನ ನಡಿ ಹೋಗಂದು ಓಟು ಸಗಣಿ ಬುಟ್ಟಿ ತುಂಬಿ ಚಕಡ್ಯಾಗ ಹೇರ್ಕೊಂಡು ಹೋಗಿ ಅಲ್ಲಿ ಕಣಕ್ಕೆ ಸುರಿ ಬಾ ಕುಳ್ಳ ಬಿಡಿತಾರಂತ ಹೋಗಿ ಸುರಿ ಬಾ ಅಲ್ಲಿ ಒಂದು 2 3 ಬುಟ್ಟಿ ಹಾಕತಿ ಹ್ಞೂ ರೀ ಯಜಮಾನ್ರೆ ಹೋಗಿ ಸುರಿ ಬರ್ತಾನೆ ನೀವು ಒಳಗೆ ಹೋರಿ ಮತ್ತೆ ಯಾಕೆ ಇಲ್ಲ ನಿಂದಿರ್ತೀರಿ ಕಾಲ ನುಯ್ತೇವೆ ಒಳಗೆ ಹೋರಿ ನೀವು ಹ್ಞೂ ಹತ್ಕೋ ಹೋದ್ನ ಹೋಗು ಮಾರ್ಯ ಈ ಸರೋಜಕ್ಕೆ ಹೇಳಾಕತ್ತಾನೆ ಕೈಯಾಗ ಕಡ್ಡಿ ಕೊಟ್ಟು ಹೇಳಾಕತ್ತಾನೆ ಹೋಗ್ರಿ ಸರೋಜಕ್ಕರ ಗದಿಗೆಪ್ಪಜ್ಜ ಬರ್ತಾನ ಮತ್ತೆ ನನ್ನ ಬರಾಬರಿ ಹರಗ್ತಾನ ನೀವು ಹೋಗ್ರಿ ನಾ ಎಲ್ಲ ಲೆಕ್ಕಾಚಾರ ಮಾಡಿ ಹೇಳ್ತಾನೆ ನಿಮ್ಗೆ ಅಂತಂದ್ರೆ ಕೇಳೋಲ್ಲ ಬೇಕು ಹೆಣ್ಮಗ ನೀನು ಸಂಸ್ಕಾರ ಇಸ್ಕೊಂಡಿದ್ದಿ ಇಲ್ಲಿ ಬಂದು ಕುಂತಿದ್ದಿ ಸಗಣಿ ತುಂಬ್ತಿದ್ದಿ ಚಾಲ್ತಿದ್ದಿ ಉಚ್ಚಿ ತುಂಬ್ತಿದ್ದಿ ಚಾಲ್ತಿದ್ದಿ ಹೊಲಕ್ಕೆ ಹೋಗಿದ್ದಿ ನೀರು ಬಿಡ್ತಿದ್ದಿ ಚಲೋ ಮಾಡ್ಬಿಟ್ಟು ಅಳ್ಕೋಬೇಕು ಹೆಣ್ಮಗಳ ಎಷ್ಟಂತಾರೀ ತಡ್ಕೊಳ್ಳೋದೆ ಮತ್ತು ನನಗೆ ಪಿತ್ತನ ನೆತ್ತಿಗೇರ್ಬಿಟ್ಟಿತ್ತೆ ನೋಡಿ ಮತ್ತೆ ಗದಿಗಪ್ಪ ಜನ ಹತ್ರ ನಾನು ನಾಟಕ ಮಾಡ್ಬೇಕಾಗಿ ಬಂತೆ ಏನು ಮಾಡೋದೆ ಅದೊಂದು 1000 ರೂಪಾಯಿಗೆ ನಾನು ಇಷ್ಟೆಲ್ಲ ಬಡ್ದಾಡ್ಬೇಕು ನೋಡ್ರಿ ಹೋಗು ಮಾರಾಯ ನಡನ ಹಿಡಿತೆ ಹಿಂಗೆ ಒಂದೀಟು ಹಿಂಗೆ ಬಗ್ಗೆ ಏಮ ಮಾಡಿದಾಗ ಇವ ಅಲ್ಲಿಂದ ನಡ್ಕೊಂತ ಬರೋದ್ರಾಗ ಸಾಕಾತ ಇವ ಗೌರವ ಗೌರಿ ಏನು ಮಾಡಕತ್ತೈತೆ ಇವ ಇದ್ರೊಳಗೆ ಗೌರವ ಊರಿತೀರ ಬಂದಿರಿ ಇವ ಏನು ಜಳನೇ ಇವ ರಣ ಅಂತತಿ ಬಿಸಿಲು ಬಂದಾರ ಇವನ ಮತ್ತೇರಿ ಬಂದಾರ ಇವರು ಎಲ್ಲಾರ ಕೂಡ್ಗಿಡಿದ್ರೆ ಏನೇ ಮಾತಾಡ್ಸಿದ್ರೆ ಏನೇ ದೌಡ್ ಹೋಗಿ ಕೇಳ್ತಾನೆ ಅತ್ತಿಯರ ಇದ ಬಂದ್ರೇನ್ರಿ ಹ್ಞೂ ಈಗ ಬಂದೆ ಇವ ಮೇಲ್ಸಾಕ ಬಾ ಅತ್ತಿಯರ ಅದೇ ಇದೇ ಹೋಗಿ ಬಂದ್ರೆ ರೀ ಹ್ಞೂನ್ಲೇ ಹೋಗಿ ಬಂದೆ ಈಗ ಏನಾತ ಅದೇ ಇವ್ರ ಎಲ್ಲಾರ ಕೂಡಿದ್ರೇನ್ರಿ ಇವ್ರೆ ಯಾರು ಕೊಡ್ಬೇಕಾಗಿತ್ತು ಇವ ನನಗೆ ಎಲ್ಲಾರು ಕೂಡಿದ್ರೆ ಮಾತಾಡ್ಸಿದ್ರೆ ಆರಾಮದಿನಿ ಅಮ್ಮ ಅಂದ್ರೆ ಹ್ಞೂ ಆರಾಮದೇನಿ ಅಂದೆ ಯಾರು ಕುಡಿದ್ರೆ ಯಾರು ಅಂತಂದೆ ಇಂಥ ಹೆಸರು ಹೇಳಿದ್ರೆ ಕುಡಿದ್ರು ಅಂತಂದು ಹೇಳ್ತಾನೆ ನೀವೇ ಇವ್ರು ಕುಡಿದ್ರೆ ಅಂದ್ರೆ ನನಗೇನೇ ಗೊತ್ತಾಗಬೇಕು ಆಗರ್ವ ಅದೇ ರೀ ಇವ್ರೆ ಎಲ್ಲಾರ ಕುಡಿದ್ರೇನ್ರಿ ನಿಮ್ಗೆ ಯಾರೇ ನಿನ್ನ ಗಂಡನ ಕುಡಿ ಆರಾಮದಿನ ಇವ ಬರ್ತಾನೆ ಬೇ ಇವ ನಿಮ್ಮನ್ನು ಬಿಟ್ಟಿರಕ್ಕೆ ಆಗ್ಬಲ್ದು ಇವ ಅಂತಂದು ಅಂದ ಏನು ರೀತಿರ ಬರ್ತಾರಂತ ರೀ ಯಾವಾಗ ಬರ್ತಾರಂತ್ರಿ ಅವನ ಬರ್ತಾನ ನೀನು ಆಲೆ ನಂಬೇ ಬಿಟ್ಟಿನಿ ಹೇಳಿದ್ಬಿಟ್ಲೆ ನಿನ್ನ ಗಂಡನ ಅಂತ ಸುಲಭಿಲ್ಲ ಇವ ಸುಲಭಿಲ್ಲ ಅವಂಗ ಹೆಂಡತಿ ಮಕ್ಳು ತಾಯಿ ಯಾರು ಬೇಕಾಗಿಲ್ಲ ಅದಕ್ಕೆ ಆರಾಮಾಗಿ ಒಬ್ಬವನ ಅದಾನ ಉಂಡಾಡಿ ಗುಂಡನಂಗೆ ಅದಾನ ಅವ್ನು ಯಾರು ಹೇಳಾರಿಲ್ಲ ಅವಂದ ಸಾಮ್ರಾಜ್ಯ ಆಡಿದ್ದ ಆಟ ಮಾಡಿದ್ದ ಮಾಟ ಮತ್ತೇನೈತಿ ಹಂಗಲ್ರಿ ಅತ್ತಿಯಾರ ಕೂಡಿದ್ರ ಹೆಂಗದಾರಿ ಆರಾಮದಾರನ್ರಿ ಆರಾಮದಾನ ಅವಂಗೇನಾಗೈತಿ ದಾಡಿ ಅವಂಗೇನ ಚಿಂತೆ ಐತೆ ನಮ್ಮವ್ವ ನನ್ನ ಹೆಂಡತಿ ಅಲ್ಲದಾರ ನಾ ಚಿಂತೆ ಮಾಡ್ಬೇಕ ಮನೆ ಬಗ್ಗೆ ಅಂತಂದು ಅವಂಗೇನ ಅವೇನು ಚಿಂತೆ ಮಾಡವಂತ ಮಾಡಿನ ನೀನು ಹೌದೇನ್ರಿ ನಾನು ಕೂಡಿದ್ರನ ಮಾತಾಡ್ಸಿದ್ರನ ನಮ್ಮನ್ನ ಕೇಳಿದ್ರನ ಅಂತಂದು ಮಾಡಿದ್ದೆ ರೀ ಹೋಗಿ ಬಿಡ್ರಿ
ಏನೇ ಒಂದು ಹೊಟ್ಟೆ ಮಜ್ಜಿಗೆ ಕೊಡ್ಲೇನ್ರಿ ತೀರ ತೊಗೊಂಬರೋಗ ತಣ್ಣಗೆ ಇದ್ರೆ ಅವ ಏನು ಬಿಸಿಲು ಏನು ತಾನ ತರ್ತಂತ ಹೇಳ್ರಿ ಒಂದು ಈಟ ಉಪ್ಪಿನ ಹಾಳು ಹಾಕ್ಕೊಂಡು ತೊಗೊಂಬರ್ತಾನೆ ಕುಡಿ ಅಂತ್ರಿ. ಇವ್ ನನ್ನ ಮಗ ಬದಲಾಗಂಗಿಲ್ಲ, ಇವ ಬದಲಾಗಂಗಿಲ್ಲ ಅದ. ಇದು ನೋಡ್ತೀಯ ఏంತಿ ಗಂಡ ಕುಡಿತಾನ, ನಮ್ಮ ತೀರ್ನ ಮಾತಾಡ್ಸಿರ್ತಾನ, ನಮ್ಮನ್ನ ಕೇಳಿರ್ತಾನ ಅಂತಂದು ಹೊರೆ ಮಾಡೋದು ಬಿಟ್ಟು ಬರ್ರನ ಓಡಿ ಬಂದೈತಿ, ಬೀಳಿಸೋದಿಲ್ಲ ಅದ. ಅಯ್ಯ ಅದಕ್ಕೆ ಕಬುರಾಬುರಿ ಇಲ್ಲ, ಇವ ಕಬುರಾಬುರಿ ಇಲ್ಲ. ಕಬುರಾಬುರಿ ಇದ್ದಿದ್ರೆ ಅದು ಹಂಗೆ ಮಾಡ್ತಿತ್ತು ಅದು ಗಂಡ ಮಗ. ಏನು ಮಾಡೋದವ, ಇಂಥ ಬಂಗಾರದಂಥ ಸೊಸಿಗೆ ಇಂಥ ಆಡ್ಕಾಶ್ಮಿ ಮಗ ಕುಡಿಯತಿ, ಏನು ಮಾಡ್ಬೇಕ? ನನ್ನ ತಾಯಿ ಹೆಂಗ ನೋಡ್ತತಿ, ಇದೆ ಮಗ ಚಿಮ್ಮಿ ಒದ್ದು ಆರಾಮಾಗಿ ಅದನಲ್ಲಿ ಒಬ್ಬವನ. ಅವಂಗ ಬುದ್ಧಿ ಕಲಿಸ್ಬೇಕಂದ್ರೆ ಈ ಚೆನ್ನಿ ಸರೋಜಿಯರ ಏನೇನು ಮಾಡಿ ಏನೇನು ಅಕ್ಕಿಗತ್ತಿ ಮಾಡ್ತಾರೆ ಏನದು ಅವ್ರಿಗೆ ಗೊತ್ತ. ರೊಕ್ಕ ಬೇರೆ ಇಸ್ಕೊಂಡು ಹೋಗ್ಯಾರ. ಹೇಳ್ತಾನೆ ಏನಾರ ಒಂದು ಮನೆ ಕರ್ಕೊಂಬರ್ಲಿಲ್ಲ ಅಂದ್ರೆ ಈ ಸರೋಜಿನ ಕಲ್ಲಿನ ಬರೋಬ್ಬರಿ ಲೈಟಿ ಕಂಬ ಕಟ್ಟೆ ಹೊಡಿತೀನಿ ಇವರು.